ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ನಾನು ಇವತ್ತು ಮಕ್ಳಿಗೆ ಕೆಮ್ಮು ಕಡಿಮೆ ಮಾಡಲು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಸ್ನು ನೀವು ನೋಡ್ಕೊಬೋದು. ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಬೆಲ್ಲೈಕನ್ ಒತ್ತೋದ್ರಿಂದ ಅಪ್ಡೇಟ್ಸ್ ಬೀಳ್ತಾ ಇರ್ತವೆ, ವೀಡಿಯೋಸ್ ಹಾಕ್ತಾ ಇದ್ರಾಗಿನ. ಸೊ ನಾನು ಇವತ್ತು ಚಿಕ್ಕ ಮಕ್ಳಿಗೆ ಅದ್ರಾಗೆ ನಾನು 4 ಪೆಪ್ಪರ್ ಕಾಳುಗಳು, ಕಾಳು ಮೆಣಸು ಅಂತಾರೆ, ಪೆಪ್ಪರ್ ಕಾಳುಗಳು ಎತ್ಕೊಳ್ಳಿ. ದೊಡ್ಡ ಮಕ್ಕಳು 1 ವರ್ಷದ ಮೇಲಿನ ಮಕ್ಕಳು ಅಂದ್ರೆಗಿನ 6 ಪೆಪ್ಪರ್ ಕಾಳುಗಳು ಎತ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಚೆನ್ನಾಗಿ ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಅಂದ್ರೆಗಿನ ಅದು ಕಲರ್ ಏನು ಚೇಂಜ್ ಆಗೋಲ್ಲ. ಸೊ ಅದು ನಮ್ಗೆ ಪೌಡ್ರ್ ಮಾಡೋಕ್ಕೆ ಸುಲಭ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸೀದಿಸ್ಬೇಡಿ. ನಾರ್ಮಲಾಗಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಎತ್ಕೊಂಡು ಒಂದು ಕವರ್ ಮೇಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಕಲ್ಲಲ್ಲಿ ಜಜ್ಜಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿಗೆಲ್ಲ ಹಾಕಿದ್ರಾಗೇನ ಇದು ಮಿಕ್ಸಿನಾಗ ಪೌಡ್ರ್ ಆಗೋಲ್ಲ ನೀಟಾಗಿ. ಕಲ್ಲಿನಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ನುಣ್ಣಕ್ಕಾಗಬೇಕು. ಸ್ವಲ್ಪ ಗಟ್ಟಿ ಇಕ್ಕಿದ್ರಾಗಿನ ವಾಮಿಟ್ ಮಾಡ್ಕೊಂಬಿಡ್ತಾರೆ ಮಕ್ಕಳು. ಸೊ ಅದಕ್ಕೆ ನುಣ್ಣಕ್ಕಾದ್ಮೇಲೆ ಅದನ್ನು ಜೇನುತುಪ್ಪ ಎತ್ಕೊಂಬಿಟ್ಟು 2 ಸ್ಪೂನಷ್ಟು ಜೇನುತುಪ್ಪ ಎತ್ಕೊಳ್ಳಿ. ಆ ಜೇನುತುಪ್ಪಕ್ಕೆ ಈ ಕಾಳು ಮೆಣಸನ್ನ ಪೌಡ್ರನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಇದ್ರಾಗಿನ ವಾಮಿಟ್ ಬಂದುಬಿಡುತ್ತೆ ಮಕ್ಳಿಗೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಸಂಜೆ ದಿನಕ್ಕೆ 2 ಬಾರಿ ಕೊಟ್ಟರೆ ಕೆಮ್ಮು ಬೇಗ ಮೇಲಾಗುತ್ತೆ. ಅಂಗಡಿನಾಗಿರೋ ಜೇನುತುಪ್ಪ ಆ್ಯಡ್ ಮಾಡೋದಕ್ಕಿಂತ ಮನೇಲಿ ನ್ಯಾಚುರಲಾಗಿ ಸಿಗೋ ಅಂಥ ಜೇನುತುಪ್ಪನ ಆ್ಯಡ್ ಮಾಡಿ. ನ್ಯಾಚುರಲಾಗಿ ಅವೈಲೇಬಲ್ ಇಲ್ಲ ಅಂದರೆ ಪರವಾಗಿಲ್ಲ, ಅಂಗಡಿನಾಗಿರೋದನ್ನೇ ಯೂಸ್ ಮಾಡಿ. ಅಂಗಡಿನಾಗಿರೋದ್ರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.